ಹಲೋ ಮ್ಯಾಜಿಕ್ ವರ್ಡ್‌ಗೆ ಸ್ವಾಗತ ಸುಸ್ವಾಗತ. ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ವಿಘ್ನೇಶ್ವರನ ಪೂಜೆ ಮಾಡೋದ್ರೊಂದಿಗೆ ಎಲ್ಲ ವಿಘ್ನಗಳನ್ನ ಕಳ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮಾಡೋಕೆ ಸಿದ್ಧತೆಗಳನ್ನ ನಡೆಸ್ತಾ ಇರ್ತಾರೆ ಮನೆಯಲ್ಲಿ. ಹಾಗೇನೆ ಸಂಗೀತನೂ ಕೂಡ ದೇವ್ರ ಮನೆಯಲ್ಲಿ ಎಲ್ಲ ಸಿದ್ಧ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಹಣ್ಣು ಬಂದ್ಬಿಟ್ಟಿರ್ತಾರೆ. ಅಷ್ಟರಲ್ಲಿ ಅಯ್ಯೋ ಹಣ್ಣು ಬಂದ್ಬಿಟ್ನಲ್ಲ ಅಂತ ಹೇಳಿ ಪಾಪ ಗಾಬರಿ ಪಟ್ಕೊಳ್ತಾ ಇರ್ತಾರೆ. ಇಲ್ಲಿ ನೋಡಿ ಒಂದು ಸುಂದರವಾದಂತಹ ಸನ್ನಿವೇಶ ಹೇಗಿದೆ ಅಂದರೆ, ಅಪ್ಪ ಅಮ್ಮ ಮಗಳು ಮೂವರು ಕೂಡ ಜೊತೆ ಸೇರಿ ಪೂಜೆ ಮಾಡ್ತಾ ಇರ್ತಕ್ಕಂತಹ ಅತ್ಯದ್ಭುತವಾದಂತಹ ಸಂಗಮ ಈ ಒಂದು ಸಂಚಿಕೆಯನ್ನು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸರಿ, ಸಂಗೀತ ಅವರು ಹಾಗಂತ ಗಾಬರಿ ಆಗಿರ್ತಿತ್ತಡ ಅಷ್ಟರಲ್ಲಿ ಭಾಗ್ಯಮ್ಮನವ್ರು ಹಣ್ಣು ತೊಗೊಬಿಟ್ಟು ನೋಡಿ ಎಲ್ಲ ಸರಿ ಇದೆಯಾ. ಅದಕ್ಕೆ ಸಂಗೀತ ಹೇಳ್ತಾರೆ, ಅಯ್ಯೋ ಭಾಗ್ಯಮ್ಮನವ್ರು ನೀವು ಯಾಕೆ ಬರಕ್ಕೆ ಹೋದ್ರಿ. ಅದಕ್ಕೆ ಭಾಗ್ಯಮ್ಮ ಅಂತಾರೆ, ಯಾಕೆ ನಾನು ಈ ಮನೆಯವಳಲ್ವಾ, ನೀವು ಈ ಮನೆಯವಳು ಅಂತ ಹೇಳಿದಿರ್ತಾನೆ, ನಾನು ಈ ಮನೆಯವಳು ಆದಮೇಲೆ ಮಾಡೋದ್ರಲ್ಲಿ ತಪ್ಪೇನಿದೆ, ನಾನು ಚೆನ್ನಾಗಿದ್ದೀನಿ, ಸುಮ್ಮನಿರಿ ಅಂತ ಹೇಳಿ ಹಣ್ಣು ಕೊಡ್ತಾರೆ. ಅಯ್ಯೋ ಆಯಿತು ಕೂತ್ಕೊಳ್ಳಿ ಪೂಜೆಗೆ. ಅಷ್ಟರಲ್ಲಿ ದೇವಯಾನಿ ಬಂದು, ಸಂಗೀತ ಎಲ್ಲ ಸಿದ್ಧ ಆಯ್ತಾ, ಎಲ್ಲೋದ್ಲು ಇವಳು ಅಂಜು ಅಂತ ಓಡೋಗಿ ತನ್ನ ಮಗಳನ್ನ ಕರ್ಕೊಬರಕ್ಕೆ ಹೋಗ್ತಾಳೆ. ರಂಗೋಲಿ ಬಿಡ್ತಿದ್ದೆ ಮಾಮ್ ಅಂತಾಳೆ. ಅಯ್ಯೋ ಗುಡ್ ಬೇಬಿ ಅಂತಾಳೆ ಕಳ್ಳಿ. ಸರಿ ಒಳಗೆ ಬರ್ತಾರೆ. ಅಷ್ಟೊಂದು ಭೂಮಿನೂ ಕೂಡ ರಂಗೋಲಿ ಎಲ್ಲ ಬಿಟ್ಟು ಬರ್ತಾರೆ. ಭೂಮಿ ಕರಿ ಹೋಗು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭೂಮಿನೇ ಬರ್ತಾಳೆ. ದೀಪ ಹಚ್ಚು ಭೂಮಿ ಅಂತೇಳಿ ಸಂಗೀತ ಹೇಳ್ತಾರೆ. ಯಾಕೆಂದರೆ ತನ್ನ ಸೊಸೆ ಪೂಜೆ ಮಾಡಿದ್ರೇ ಭಾಳ ಸಂತೋಷ ಸಂಗೀತಾಗೆ, ಅಷ್ಟು ಸಂಭ್ರಮ ಮಗ ಸೊಸೆ ಅಂತ ಅಂದರೆ. ಭೂಮಿ ಎಲ್ಲ ಪೂಜೆ ಮಾಡ್ತಾಳೆ ಆದಿಶಕ್ತಿಗೆ. ಪೂಜೆ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿ ಆರತಿ ಕೊಡ್ತಾ ಇರ್ತಾಳೆ. ಪ್ರತಿಯೊಬ್ಬರಿಗೂ ಕೂಡ ಆರತಿ ಕೊಟ್ಬಿಟ್ಟು ಇಲ್ಲಿ ಈಚೆ ಕಡೆ ಅಂದರೆ ಆಚೆ ಹಾಲ್ನಲ್ಲಿ ಎಲ್ಲ ಸಿದ್ಧತೆ ಆಗಿರ್ತದೆ ವಿಘ್ನೇಶ್ವರನ ಪೂಜೆಗೋಸ್ಕರ. ಅಲ್ಲೆಲ್ಲ ಸಿದ್ಧತೆ ಆಗಿದೆಯಾ ನೋಡ್ಬಿಡಿ ಒಂದ್ಸಾರಿ ಅಂತ ಹೇಳ್ತಾರೆ. ಎಲ್ಲ ಸಿದ್ಧತೆ ಆಗಿದೆ ಅಂತ ಹೇಳಿ ಪಲ್ಲವಿನೂ ಕೂಡ ಹೇಳ್ತಾರೆ. ಒಬ್ಬೊಬ್ಬರಾಗೆಲ್ಲ ಆರತಿ ಕೊಟ್ಟಾಗುತ್ತೆ. ಕೊಟ್ಟಾದ್ಮೇಲೆ ಭೂಮಿ ಹೊರಗಡೆ ಬರ್ತಾರೆ, ಭೂಮಿ ಮತ್ತು ಅಜಿತ. ಇಲ್ಲಿ ರೂಮ್ನಲ್ಲಿ ಶಾರದಮ್ಮನವ್ರು ಇನ್ನೂ ಬಂದಿರೋದಿಲ್ಲ. ಇದು ಗಮನಿಸ್ಬಿಟ್ಟು ಅಶ್ವಿನಿ ಆರತಿ ತಗೊಂಡು ಬೇಗ 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 ರೂಮ್ಗೆ ಹೊಟ್ಟೋಗ್ಬಿಡ್ತಾಳೆ. ಆ ರೂಮ್ಗೆ ಹೋಗಿದ್ದು ಶಾರದಮ್ಮನವ್ರ ಹತ್ರ ಕೂತ್ಕೊಳ್ತಾಳೆ. ಮೆಲ್ಲಿಗೆ ಹೋಗ್ಬಿಟ್ಟಮ್ಮ ಅಂತಾಳೆ. ಅವ್ರು ಸ್ವಲ್ಪ ಬೆದರ್ತಾರೆ. ಎದುರುಬೇಡಮ್ಮ, ನಾನು ನಿನ್ನ ಮಗಳೇ, ನೋಡಿಲಿ ಏನು ತಂದಿದ್ದೀನಿ. ನೋಡಿದ ತಕ್ಷಣ ಮಲ್ಲಿಗೆ ಹೂವು. ಶಾರದಾ ಮುಖ ಹರಳು ಹಾಗೇನೆ ಮಲ್ಲಿಗೆ ಹೂವು ನೋಡಿದ ತಕ್ಷಣ ತಗೊಂಡೋಗಿ, ಅಮ್ಮ ಇದು ನಾನೇ ಮುಡಿಸ್ತೀನಿ ಎಲ್ಲ ಆದರೂ ಹಂಚ್ಕೊಂಡ್ರು ಕೂಡ ಹಾಗೆಯೇ ಹೂವು ಮುಡಿಸ್ತಾ ಅಮ್ಮ ಜ್ಞಾಪಿಸ್ಕೊ, ಈ ಮನೆಯಲ್ಲಿ ಇಬ್ಬರು ಕ್ರಿಮಿನಲ್ಗಳು ಅಡಗಿದ್ದಾರೆ, ಅವರಿಂದನೇ ಈ ಮನೆ ಸರ್ವನಾಶವಾಗ್ತಾ ಇದೆ. ಅವ್ರು ಬೇರೆ ಯಾರೂ ಅಲ್ಲಮ್ಮ, ನಿನ್ನನ್ನು ಕೊಂದ್ರಲ್ಲ ದೇವಯಾನಿ, ಅವಳು ಜ್ಞಾಪಿಸ್ಕೊಮ್ಮ, ಸ್ವಲ್ಪ ಜ್ಞಾಪಿಸ್ಕೊ ಅಂತಾಳೆ. ಮೆಲ್ಲಗೆ ದೇವಯಾನಿ ಅಂತ ಜ್ಞಾಪಿಸ್ಕೊಳಕ್ಕೆ ಶುರು ಮಾಡ್ತಾಳೆ. ಹಿಂದೆ ಅವಳು ಶೂಟ್ ಮಾಡೋಕ್ಕೋಸ್ಕರ ಅಟ್ಟಾಡ್ಸ್ಕೊಂಡು ಹೋಗಿದ್ದು ಶಾರದನ್ನ, ಪಾಪ ಮಗು ಎತ್ಕೊಂಡು ಆ ಮಗುನೂ ಕೊಂದು ಬಿಡ್ತಾಳಲ್ಲ ಅಂತೇಳಿ ಮಗುನ ಅಲ್ಲೆಲ್ಲೋ ಮರದ ಕೆಳಗಡೆ ಕೂರ್ಸಿ ಬಂದಿದ್ದು ಶಾರದಾ ಅವರು. ಅದೆಲ್ಲ ನೆನಪಾಗುತ್ತೆ ಶಾರದಾಗೆ. ಪಾಪ ಎದುರ್ತಾರೆ ಸ್ವಲ್ಪ. ದೇವಯಾನಿ ಅನ್ನೋಕ್ಕೆ ಶುರು ಮಾಡ್ತಾರೆ. ಹೂನಮ್ಮ ಅದೇ ದೇವಯಾನಿ, ನಿನ್ನ ನಚಿ ಮತ್ತೆ ಅಂಜು ಮದುವೆ ಮಾಡ್ತಾವಳೆ ಪಾಪಿ, ಅದನ್ನ ನಿಲ್ಸಮ್ಮ ಹೇಗಾದ್ರೂ ಮಾಡಿ, ಬಾ ಹೋಗೋಣ, ನೀನು ಅಲ್ಲಿ ಹೇಳಬೇಕು, ನೀನು ದೇವಯಾನಿ ಮುಖ ನೋಡಿದ ತಕ್ಷಣ ಈ ಸತ್ಯಾಂಶ ನೀನು ಹೇಳಬೇಕು ಬಾಮ್ಮ ಅಂತ ಹೇಳಿ. ಅಂತೂ ಇದೊಂದು ಒಳ್ಳೆ ಕೆಲಸ ಮಾಡಿದ್ಲು, ಅಂತೂ ನೆನಪು ತಂದುಬಿಟ್ಲು. ದೇವಯಾನಿ ಅನ್ನೋಕ್ಕೂ ಶುರು ಮಾಡಿಬಿಟ್ರು ಶಾರದಾ. ಇನ್ನು ಕಾದಿದೆ ಮಾರಿ ಹಬ್ಬ ದೇವಯಾನಿ ಮಗಳಿಗೆ. ಶರವಣ್ಣವ್ರನ್ನ ಕೇಳ್ತಾರೆ, ಅಜ್ಜಿ ಶ್ರವಣ್ ಎಲ್ಲ ಸಾರಿ ಬ್ರಾಹ್ಮಣನ ಎಲ್ಲ ರೆಡಿನಪ್ಪ ಅಂದಾಗ, ಮೂವತ್ತೆ ಎಲ್ಲ ಸಿದ್ಧ ಆಗಿದೆ, ಇನ್ನೇನು ಗುರುಗಳು ಕೂಡ ಬಂದುಬಿಡ್ತಾರೆ. ಅಷ್ಟೇ ಪಲ್ಲವಿ ಅಕ್ಕ ಬರ್ತಾರೆ. ಪಲ್ಲವಿ ಎಲ್ಲ ಸಿದ್ಧ ಆಗಿದೆಯಮ್ಮ. ಹ್ಞೂ ಅಮ್ಮ ಸಿದ್ಧ ಆಗಿದೆ. ಸಂಗೀತಮ್ಮನವರು ಪ್ರಸಾದ ತರ್ತಾ ಇದ್ದಾರೆ. ಪ್ರಸಾದ ತಂದು ಸಂಗೀತ ಹೇಳ್ತಾಳೆ. ಶ್ರವಣ್ಣು ಅಜ್ಜಿ ಭಾಗ್ಯಮ್ಮ ಎಲ್ಲ ನಿಂತಿರ್ತಾರೆ. ನಚಿನು ಅಂಜುನು ಕರೀರಪ್ಪ ಅಂದಾಗ ಅವರಿಬ್ಬರು ಬರ್ತಾರೆ. ಮುದ್ದಾದ ಜೋಡಿ ಅಂತಾರೆ. ಎಂಥದ್ದು ಇಲ್ಲ, ಕೆಟ್ಟ ಜೋಡಿ ಇದು. ಸರಿ, ಅಜಿತ್ತು ಮತ್ತು ಭೂಮಿ ಬರ್ತಾರೆ. ಆಹಾ, ನನ್ನ ಅಚ್ಚುಮೆಚ್ಚಿನ ಜೋಡಿ. ಯಾಕೆಂದರೆ ಅವ್ರ ಮಗಳು ಮಗ ಸಾರಿ ಸೊಸೆನ ಮಗಳು ರೀತಿಯಲ್ಲೇ ಕಾಣೋದು ಸಂಗೀತ. ಹಾಗಾಗಿ ಅಜಿತಾ ಭೂಮಿ ನೀವು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರ ಅಂದಾಗ ಪಲ್ಲವಿ ಅಕ್ಕ ಮೀ ಫಾರ್ ಈಚ್ ಅದರ್ ಅಂತಾರೆ. ಅದಕ್ಕೆ ನಚಿದನ, ಅಯ್ಯೋ ಪಲ್ಲವಿ ಅಕ್ಕ ಏನದು ಮೀ ಫಾರ್ ಈಚ್ ಅದರ್ ಅಂದರೆ, ಅದಕ್ಕೆ ಶ್ರವಣದನ್ನು ಮೀ ಫಾರ್ ಈಚ್ ಅದರ್ ಅಲ್ಲ, ಮೇಡ್ ಫಾರ್ ಈಚ್ ಅದರ್. ಅದೇ ಅಣ್ಣ ನೀವು ಹೇಳ್ಕೊಟ್ಟಿದ್ರಲ್ಲ, ಮೇಡ್ ಮೀ ಅಂದರೆ ನಾನು, ಮೇಡ್ ಅಂದರೆ ಆಳು ಅಂತೇಳಿ. ಅದಕ್ಕೆ ಅಜಿತ್ ಅಂತಾನೆ, ನೀವು ಮೇಡಲ್ಲ ಆಳಲ್ಲ, ಈ ಮನೆ ಮಗಳು ನೀವು. ಅದಕ್ಕೆ ಸಂಗೀತ, ನಂಗೆ ಹೇಳೋ ಮತ್ತೆ ಈ ಮನೆ ಸದಸ್ಯ ಅವಳು ಅಂತೇಳಿ ಸಂಗೀತ ಅಂತಾರೆ. ದೊಡ್ಡ ಗುಣ ಪಾಪ ಅವ್ರದ್ದು. ಸರಿ, ಅಷ್ಟರಲ್ಲಿ ಎಲ್ಲ ಪೂಜೆಗೆ ಸಿದ್ಧ ಆಗಿರ್ತದೆ. ಭಾಗ್ಯಮ್ಮನವ್ರು ಬಂದುಬಿಟ್ಟು ಅಜಿತ್ ಮತ್ತು ಭೂಮಿ ನೋಡ್ಬಿಟ್ಟು, ಅಯ್ಯೋ ಎಷ್ಟು ಚೆನ್ನಾಗಿದೆಯಾ ಜೋಡಿ, ಯಾರ ದೃಷ್ಟಿನೂ ತಾಗದೇ ಇರಲಿ ಅಂತ ಕಣ್ಣೀರು ಹಾಕ್ತಾರೆ. ಅದಕ್ಕೆ ಸಂಗೀತ, ಇಂಥ ಶುಭ ಸಂದರ್ಭದಲ್ಲಿ ಯಾಕೆ ಕಣ್ಣೀರು ಹಾಕ್ತಾ ಇದ್ದೀರಾ ಅಂದಾಗ, ಏನಿಲ್ಲಮ್ಮ ನನಗೆ ಹಿಂದಿನ ದಿನಗಳು ನೆನಪಾದು. ನಮ್ಮ ಮನೆಯಲ್ಲಿ ಹಬ್ಬಗಳಲ್ಲಿ ಮಾತ್ರ ಇಂಥ ಸಂಭ್ರಮ ಕಾಣ್ತಾ ಇದ್ದು, ಕೆಲವೊಂದು ಬಾರಿ ಹಬ್ಬ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಇರೋ ಮಗಳಿಗೆ ಸರಿಯಾಗಿ ಬಟ್ಟೆ ತರಕ್ಕೆ ಆಗ್ತಾ ಇಲ್ವಲ್ಲ ಅಂತ ನೊಂದ್ಕೊಳ್ತಾ ಇದ್ದೆವು. ಇದೇ ನಮ್ಮ ಆತಿಥ್ಯನ ಆದರೆ ಜೊತೆಗೆ ಇದೇ ನಮ್ಮ ಏನು ನೈವೇದ್ಯ ಅಂತೇಳಿ ಇರೋದನ್ನು ಅರ್ಪಿಸ್ತಾ ಇದ್ದು ಅಂತ ಹೇಳಿ ಅಳ್ತಾರೆ ಭಾಗ್ಯಮ್ಮ. ಅದಕ್ಕೆ ಸಂಗೀತ ಅವರು, ಅಳಬೇಡಿ, ಎಲ್ಲ ಒಳ್ಳೇದಾಗ್ತಾ ಇದೆಯಲ್ಲ. ಅದಕ್ಕೆ ಭೂಮಿ ಇದ್ದಾಳೆ, ಆಗ ಹೇಳಮ್ಮ, ಆಗ ಹೇಳಿಯತ್ತೆ ಅಂತಾಳೆ. ಯಾಕೆಂದರೆ ಅಮ್ಮನ ಥರ ಕಾಣ್ತಾ ಇರ್ತಾಳೆ ಅತ್ತೆನೂ ಕೂಡ.
ಭಾಳ ಖುಷಿ ಆಗ್ತಾ ಇದೆ ಅಂತಾರೆ. ಅಷ್ಟೊತ್ತಿಗೆ ಶಾರದಮ್ಮನವ್ರು ಎಲ್ಲಿಂದ ಎಲ್ಲ ಹುಡ್ಕಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಶ್ವಿನಿನೇ ಕರ್ಕೊಬರ್ತಾಳೆ. ಶಾರದಮ್ಮನ ಕರ್ಕೊಂಡು ಬರ್ತಾ ಇದ್ ನೋಡಿ, ಮಲ್ಲಿಗೆ ಹೂ ಮುಡಿದಿರೋದು ನೋಡಿ ದೇವ್ಯಾನಿ ಶಾಕು. ಅಜ್ಜಿ ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾರೆ. ಅಷ್ಟರಲ್ಲಿ ಗುರುಗಳು ಕೂಡ ಬರ್ತಾರೆ. ಗುರುಗಳು ಬಂದರು ಅಂತಿದ್ದಾಗೇನೆ ಈ ಪಾಪಿ ದೇವ್ಯಾನಿಗೆ ನಡುಕ. ಯಾಕೆಂದ್ರೆ ಅವಳು ದುಷ್ಟಳು ಅನ್ನೋದು ಗುರುಗಳಿಗೆ ಚೆನ್ನಾಗಿ ಗೊತ್ತು. ಇಂಥ ದುಷ್ಟಳು ಈ ಮನೆಯಿಂದ ತೊಲಗಿದ್ರೇ ಈ ಮನೆ ಚೆನ್ನಾಗಿರಕ್ಕೆ ಸಾಧ್ಯ ಅಂತೇಳಿ ಅದನ್ನೇ ಅಶ್ವಿನಿ ತಲೆಗೆ ತುಂಬಿಟ್ಟಿದ್ದಾಳೆ. ಆಗಲೇ ಶಾರದಮ್ಮನ ತಲೆಗೆ ಈ ದುಷ್ಟರು ಅವರು ಅಮ್ಮ ಮಗಳು ಈ ಮನೆಯಿಂದ ಹೊರೋಗ್ಬೇಕಿಲ್ಲ ಅಂದ್ರೆ ಮನೆ ಹಾಳು ಮಾಡ್ತಾರೆ ಅಂತ ಹೇಳಿ ಅದು ಶಾರದಾಗೆ ತುಂಬಿಡಿದೆ. ಶಾರದಾನೇ ದುಷ್ಟಶಕ್ತಿ ರೂಪದಲ್ಲಿ ಇವರನ್ನೆಲ್ಲರೂ ಕೂಡ ಈಚೆಗೆ ಆಗ್ತಕ್ಕಂಥದ್ದು. ಬಂದಿದ್ದು ಗುರುಗಳನ್ನ ಆಶೀರ್ವಾದ ಪಡ್ಕೊಳ್ತಾರೆ ಶಾರದಮ್ಮನವರು. ಗುರುಗಳು ಚೆನ್ನಾಗಿರಮ್ಮ, ಒಳ್ಳೆ ಕಾಲ ಬರ್ತಾ ಇದೆ ನಿನಗೆ, ಖಂಡಿತ ಒಳ್ಳೇದಾಗುತ್ತೆ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಎಲ್ಲ ಖುಷಿ ಪಡ್ತಾರೆ. ಗುರುಗಳು ಪೂಜೆಗೆ ಕೂತ್ಕೊಂಡು ಎಲ್ಲಿ ದಂಪತಿಗಳು ಬನ್ನಿ ಪೂಜೆ ಮಾಡೋರು ಅಂತೇಳಿ ಕರೆದಾಗ ಭೂಮಿ ಮತ್ತು ಅಜಿತ್ ಬಂದು ಕೂತ್ಕೊಳ್ತಾರೆ. ಭೂಮಿ ದೀಪ ಹಚ್ಚಮ್ಮ ಅಂತೇಳಿ ಗುರುಗಳು ಹೇಳ್ತಾರೆ. ಪೂಜೆಗೆ ಭೂಮಿ ಪ್ರಪ್ರಥಮವಾಗಿ ದೀಪ ಹಚ್ತಾಳೆ. ದೀಪ ಹಚ್ಚಾದ್ಮೇಲೆ ಅಷ್ಟರಲ್ಲಿ ಶಾರದವ್ರಿಗೆ ಹಿಂದಿನ ನೆನಪು ಬರ್ತಾ ಇರ್ತದಲ್ಲ, ತಕ್ಷಣ ಅಲ್ಲಿರೋ ದಾಸವಾಳದ ಹೂ ತೊಗೊಂಡು ಬಂದು ವಿಘ್ನೇಶ್ವರನ ಪಾದಕ್ಕೆ ಅರ್ಪಿಸ್ತಾರೆ. ಅರ್ಪಿಸಿರೋದು ನೋಡಿ ಸಂಗೀತಗಂತೂ ಮೊದಲು ಭಾಳ ಖುಷಿ ಪಡ್ತಾರೆ. ಅಯ್ಯೋ ನೋಡಮ್ಮ ಇಲ್ಲಿ, ಅಲ್ಲ ಎಷ್ಟು ಚೆನ್ನಾಗಿ ನೆನಪಿದೆ ನಮ್ಮ ಶಾರದಾಗೆ, ವಿಘ್ನೇಶ್ವರನಿಗೆ ದಾಸವಾಳ ಹೂ ಅಂದರೆ ಇಷ್ಟ, ಮೊದಲು ಅರ್ಪಿಸ್ಬೇಕು ಅಂತ ಹೇಳಿ ನೋಡೆಲ್ಲ ಅರ್ಪಿಸ್ತಾ ಇದ್ದಕ್ಕೆ ಶ್ರವಣ ಅಂತಾರೆ, ಹೀಗೆ ನನ್ನ ಹೆಂಡತಿ ಶಾರದಾಗೆ ಒಂದೊಂದಾಗಿ ನೆನಪು ಬರಲಪ್ಪ ಅಂತೇಳಿ ಬೇಡ್ಕೊಡ್ತಾರೆ. ಭೂಮಿನೂ ಕೂಡ ಭಕ್ತಿಯಿಂದ ಬೇಡ್ಕೊಳ್ತಾಳೆ. ಎಲ್ಲ ಚೆನ್ನಾಗಿ ಪೂಜೆ ಸಾಂಗವಾಗಿ ನಿರ್ವಿಘ್ನವಾಗಿ ನೆರವೇರ್ತದೆ. ಆನಂತರ ಗುರುಗಳಿದ್ದವರು ಅಜಿತ ನಿನ್ನ ಹೆಂಡತಿ ಕುಂಕುಮ ಇಡಪ್ಪ ಅಂತ ಹೇಳ್ತಾರೆ. ಕುಂಕುಮ ಇಡ್ತಾನೆ ಅಜಿತ. ಕುಂಕುಮ ಇಟ್ಟಾದ್ಮೇಲೆ ಹಾಗೇನೆ ಹೂವು ಹಿಡ್ಕೊಂಡು ಹೂವು ಮಾಡಿಸ್ತಾ ಇರ್ತಾನೆ. ಇಲ್ಲಿ ಅಶ್ವಿನಿ ಉರ್ಕೊಂಡು ನೋಡ್ತಾಳೆ ಹಂಗೆಯ, ಎಷ್ಟು ಬೇಗನೆ ಇವಳು ವಶವಾಗ್ಬಿಟ್ಟ ಅಂತೇಳಿ ಹೂನು ಕೂಡ ಅಜಿತನೇ ಮುಡಿಸ್ತಾನೆ. ಅಷ್ಟರಲ್ಲಿ ಸತ್ಯಣ್ಣ ಫೋನ್ ಹಾಯಿಸ್ತಾರೆ. ಆ ಕಡೆಯಿಂದ ಮಯೂರಿ ಮಾತಾಡ್ತಾಳೆ. ಮಯೂರಿ ಇನ್ನೂ ಎಷ್ಟೊತ್ತು ಅಂದಾಗ ಬಂದೆ ಅಂತಾರೆ. ಗುರುಗಳೇ ಒಂದು 2 ನಿಮಿಷ ಆಗುತ್ತಂತೆ ತಡೀರಿ ಅಂತ ಹೇಳಿ ಅಂತಾಳೆ. ಮತ್ತೆ ಆಯಿತು ಗುರುಗಳು ಅಂತಾರೆ. ಆಗ ಆ ಕಡೆಯಿಂದ ಮಯೂರಿ ಯಾವಾಗ ಇನ್ನು 2 ನಿಮಿಷ ಅಂತ ಅಂತಾರೆ. ಪೂಜೆ ಮುಂದುವರಿಸಿ ಬರ್ತಾಳಂತೆ ಅಂತ ಹೇಳ್ತಾರೆ. ಸರಿ ಪೂಜೆ ಎಲ್ಲ ಆಗುತ್ತೆ. ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ದಂಪತಿಗಳ ಸಮೇತ ಆರತಿ ಮಾಡೋಕ್ಕೆ ಕರೀತಾರೆ. ಗುರುಗಳ ಆರತಿ ಮಾಡಿದ್ಮೇಲೆ ಎಲ್ಲ ದಂಪತಿಗಳ ಸಮೇತ ಆರತಿ ಮಾಡ್ತಾರೆ. ಅಜಿತ ಭೂಮಿ ಮೊದಲು ಮಾಡ್ತಾರೆ, ನಂತರ ಅಜ್ಜಿ ಬಂದು ಮಾಡ್ತಾರೆ. ಹಾಗೆಯೇ ಪಲ್ಲವಿ ಅಕ್ಕ ಮತ್ತು ಭಾಗ್ಯಮ್ಮನವರು ಇಬ್ಬರು ಕೂಡ ಪೂಜೆ ಮಾಡ್ತಾರೆ. ಇವಳು ಪಾಪಿ ದೇವ್ಯಾನಿ ಅವಳು ಕೂಡ ಬಂದು ತನ್ನ ಮಗಳ ಜೊತೆ ಪೂಜೆ ಮಾಡ್ತಾಳೆ. ಹಾಗೆ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇರ್ತಾರೆ. ಅಷ್ಟು ಶಾರದಮ್ಮನವ್ರನ್ನ ಭೂಮಿನೇ ಕರೀತಾಳೆ. ಶಾರದಮ್ಮ ಬನ್ನಿ ಪೂಜೆ ಮಾಡಿ ಅಂತಾಳೆ. ಶಾರದಮ್ಮ ಬಂದು ಆರತಿ ತಟ್ಟೆ ಹಿಡ್ಕೊಳ್ತಾರೆ. ಆರತಿ ತಟ್ಟೆ ಹಿಡ್ಕೊಂಡ ತಕ್ಷಣ ನಡ್ಗೋಕ್ಕೆ ಶುರು ಮಾಡ್ತಾರೆ. ಇನ್ನೇನು ಆರತಿ ತಟ್ಟೆ ಬಿದ್ದುಬಿಡಬೇಕು ಅಷ್ಟರಲ್ಲಿ ಶ್ರವಣ ಬಂದು ತಕ್ಷಣ ಹಿಡ್ಕೊಬಿಡ್ತಾರೆ. ಶ್ರವಣ ಹಿಡ್ಕೊಳ್ತಿದ್ದಾಗೇ ಭೂಮಿನೂ ಬಂದು ಇನ್ನೊಂದು ಕೈಲಿ ಹಿಡ್ಕೊಳ್ತಾಳೆ. ಈ ಮಿಲನ ಎಷ್ಟು ಅತ್ಯದ್ಭುತವಾಗಿದೆ ಅಂದರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ. ಅಪ್ಪ ಅಮ್ಮ ಮಗಳು ಮೂವರು ಕೂಡ ಸೇರಿ ಆರತಿ ಎತ್ತುತ್ತಾರೆ. ಶಾರದಾ ಹಂಗೆ ತನ್ನ ಮಗಳನ್ನು ನೋಡ್ತಾ ಇರ್ತಾಳೆ. ಯಾಕೆಂದರೆ ನಾನು ಹಿಂದೆನೇ ಸಾಕಷ್ಟು ಬಾರಿ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಕೊರಳು ಅರಿದೇ ಇರ್ತಕ್ಕಂಥದ್ದನ್ನು ಕರಳು ಅರಿಯುತ್ತೆ ಅನ್ನೋದನ್ನು ಶಾರದಾ ಅವರು ತನ್ನ ಮಗಳೇ ನನ್ನ ಜೊತೆ ನಿಂತಿದ್ದಾಳೆ ಅನ್ನೋದು ಚೆನ್ನಾಗಿ ಗೊತ್ತು. ಹಾಗಾಗಿ ಮಗಳನ್ನ ನೋಡ್ತಾ ಖುಷಿ ಪಟ್ಕೊಂಡು ಆರತಿ ಮಾಡ್ತಾರೆ. ಶ್ರವಣ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ, ಆದರೆ ಶಾರದಮ್ಮನವ್ರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ನನ್ನ ಮಗಳೇ ಇವಳು ಅನ್ನುವಂಥದ್ದು. ಎಲ್ಲ ಖುಷಿ ಪಟ್ಕೊಂಡು ನೋಡ್ತಾರೆ. ಆದರೆ ದೇವ್ಯಾನಿಗೆ ಮಾತ್ರ ಒಳಗಡೆ ಪಿಕ ಅಂತ ಇದೆ. ಅವಳಿಗೆ ಜೀವ ಯಾವತ್ತು ಎಲ್ಲಿ ನನಗೆ ಬಯಲು ಮಾಡಿಬಿಡ್ತಾಳೋ, ಇಷ್ಟೊಂದು ನೆನಪು ಬಂದುಬಿಟ್ಟಿದೆಯಲ್ಲ ಅಂತ. ಖಂಡಿತ ಶಾರದಾಯಿಂದಲೇ ಇವಳ ಅಂತ್ಯ. ಸರಿ ಅಷ್ಟರಲ್ಲಿ ಅಜ್ಜಿ ಇದ್ದವರು ಭೂಮಿ ಗುರುಗಳಿಗೇನಾದರೂ ಕೊಡಮ್ಮ ಒಂಚೂರ ಅಂದಾಗ ಇವಳು ಆರತಿ ಮಾಡ್ತಾ ಇದ್ದ ತಕ್ಷಣ ಇವಳು ಅಶ್ವಿನಿ ಬಂದು ಅಡ್ಡ ಎಳಿತಾಳೆ. ಎಲ್ಲ ಭೂಮಿ ನಡಿ ನನ್ನ ಅಮ್ಮನ ಜೊತೆ ನಾನು ಮಾಡ್ತಾ, ಆದರೆ ಶಾರದಮ್ಮನವ್ರು ಹಿಂದೆ ಹೊಟ್ಟೋಗ್ಬಿಡ್ತಾರೆ. ಎಷ್ಟು ಕರೆದ್ರೂ ಬರೋದಿಲ್ಲ. ಶ್ರವಣಿಗೂ ಆಶ್ಚರ್ಯ ಆಗುತ್ತೆ. ಶ್ರವಣು ಕೂಡ ಹೋಗ್ತಾರೆ. ಆದರೆ ಗುರುಗಳು ಮಾಡು ಯಾಕೆ ನಿಂತಿದೀಯಾ ಗೊತ್ತು ಅವ್ರಿಗೆ ಇವಳು ಸುಳ್ಳು ಹೇಳ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ. ಭೂಮಿನ ಮಗಳು ಅನ್ನೋದು ಗುರುಗಳಿಗೆ ಗೊತ್ತು. ಅಂದರೆ ಆರತಿ ಬೆಳಗ್ಗೆ ಇಟ್ಬಿಟ್ಟು ಹೋಗ್ತಾಳೆ. ಗುರುಗಳ ಹತ್ರ ಎಲ್ಲ ಆಶೀರ್ವಾದ ಪಡೆದ ಮೇಲೆ ಏನಾದರೂ ಕೊಡೋಣ ಅಂಥೇಳಿ ಭೂಮಿ ಅಡುಗೆ ಮನೆಗೆ ಹೋಗ್ತಾಳೆ. ಅಡುಗೆ ಮನೆಗೆ ಹೋಗ್ತಿದ್ದಾಗೇ ಸತ್ಯಣ್ಣ ಇದು ಒಳ್ಳೆ ಸಮಯ ಭೂಮಿ ಮನಸ್ಸನ್ನು ಅರ್ಥಕೊಳ್ಳೋದಕ್ಕೆ, ಯಾಕೆಂದರೆ ಅಜಿತನಿಂದ ಇನ್ನೇನು ದೂರ ಹಾಕ್ತಾ ಇದ್ದಾಳೆ ಅಂಥೇಳಿ ಅಡುಗೆ ಮನೆಗೆ ಬರ್ತಾರೆ. ಭೂಮಿ ಟೀ ಮಾಡ್ತಾ ಇರ್ತಾಳೆ. ಟೀ ಮಾಡ್ತಾ ಇರಬೇಕಾದ್ರೆ ಸತ್ಯಣ್ಣ ಇದ್ದವರು ಸುಮ್ಮನೆ ಫೋನ್ ಮಾಡ್ತಾರೆ. ಮಯೂರಿ ಎಷ್ಟು ಬೇಗ ಬಂದರೆ ಅಷ್ಟು ಬೇಗ ಸಾಧ್ಯ ಗೊತ್ತಾಯ್ತಾ, ಅಜಿತ ಕಾಯ್ತಾ ಇದ್ದಾನೆ ನಿನಗೋಸ್ಕರ, ಬೇಗ ಬಾ ನೀನು. ಅವನು ಸಿಟ್ಟು, ಅವನ ಕೋಪ, ಅವನ ಅಸಮಾಧಾನ ಎಲ್ಲ ಶಮನ ಆಗಬೇಕಾದ್ರೂ ನೀನೇ ಸಾಧ್ಯ. ನೀನೇ ಅಷ್ಟು ಬೇಗ ತಣ್ಣಗೆ ಮಾಡಿಬಿಡ್ತೀವಿ, ಅಷ್ಟು ಬೇಗ ರೊಮ್ಯಾಂಟಿಕ್ ಆಗಿಬಿಡ್ತಾನೆ, ಬೇಗಪ್ಪ ಅಂತೇಳಿ ಕರೀತಾನೆ. ಫೋನ್ ಇಡ್ತಿದ್ದಾಗೇ ಭೂಮಿ ಯಾರಿಗೆ ಸತ್ಯಣ್ಣ ಮಯೂರಿಗೆ ಮಾಡ್ತಾ ಇದ್ದೀರಾ ಅಂತ ನುಲ್ಕೊಂಡು ಅಂತಾಳೆ. ಹೌದು ನಿನಗೆ ಯಾಕಮ್ಮ ಬೇಸರ, ಏಕೆಂದರೆ ನಮ್ಮ ಅಜಿತ ನೋಡಲ್ಲಿ ಮಯೂರಿ ಬರ್ತಿದ್ದಾಗೇ ಏನು ಮಯೂರಿ ನಾಟ್ಯ ಆಡ್ತಾನೆ, ಹಾಗೇನೆ ಅಷ್ಟು ಖುಷಿಯಾಗಿರ್ತಾನೆ. ಅವನ ಮುಖದಲ್ಲಿ ನಗು ಹಂಗೆಲ್ಲ ಹಾಸ್ಯವಾಡುತ್ತಮ್ಮ, ನೋಡ್ತಾ ಇರಬೇಕು ನೀನು ಅಂತಾರೆ. ಅದಕ್ಕೆ ಭೂಮಿದ ಓ ಸಾಕು ಸುಮ್ಮನಿರಿ, ಇನ್ಯಾರು ನಗ್ಸೋಕ್ಕಾಗೋಲ್ವೇನೋ.
ಸತ್ಯಣ್ಣ ಅಂತಾರೆ, ಭೂಮಿ ಸರಿ ಮಯೂರಿ ಹೆಸರು ಹೇಳಿದ್ರೆ ನಿನ್ಗೆ ಯಾಕೆ ಕಟ್ಸಿಟ್ಟು ಏನು ಅನ್ಸುತ್ತೆ ಮಯೂರಿ ಕಂಡ್ರೆ? ಏನಿಲ್ಲ, ಮುದ್ದಾಗಿದ್ದಾಳೆ, ಮಾಡ್ರನ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಹೇಳಿ ಅಸಮಾಧಾನ ಅಂತಾಳೆ. ಅಷ್ಟನ್ನ ಏನು ಬೇರೆ ಏನಾದ್ರೆ? ನಾನು ಭೂಮಿ ಒಂದು ಕೇಳ್ತೀನಿ, ಮನಸ್ಸನ್ನು ಆಳದಲ್ಲಿರುವಂಥ ನಿನ್ನ ಭಾವನೆಗಳನ್ನು ಬಿಚ್ಚಿ ಹೇಳಬೇಕು, ಸ್ಪಷ್ಟವಾಗಿರ್ಬೇಕು ಅದು. ಆಯಿತು ಕೇಳಿ ಸತ್ಯಣ್ಣ, ಭೂಮಿ ನನಗೊಂದು ಕಡಕ್ ಚಾಯ್ ಮಾಡಿಕೊಡು, ಹಾಗೆ ನನ್ನ ಪ್ರಶ್ನೆ ಕೇಳೋದಕ್ಕೆ ನೀನು ಉತ್ತರನೂ ಕೂಡ ಹೇಳ್ತಾ ಹೋಗು, ಸರಿನಾ ಭೂಮಿ? ಆಯಿತು ಸತ್ಯಣ್ಣ ಅಂತಾಳೆ. ಅಲ್ಲ ಭೂಮಿ, ನಿನಗೆ ಮಯೂರಿ ಅಜಿತನಿಗೆ ಮದುವೆ ಮಾಡಿದರೆ ಹೇಗನ್ಸುತ್ತೆ, ಹೌದಲ್ವಾ? ಅವಳು ನೋಡ್ತಿದ್ದಾಗೇನೆ, ಅಲ್ಲ ಭೂಮಿ, ನಾನು ಯಾಕೆ ಕೇಳಿದೆ ಅಂದರೆ, ನಿಂದು ಒಪ್ಪಂದ ಮುಗಿತಾ ಇದೆ, ಮದುವೆ ಒಪ್ಪಂದ, ಇನ್ನೇನು ಹೊರಟೋಗ್ಬಿಡ್ತೀಯ, ಇನ್ನು ಅಜಿತನ ಒಂಟಿಯಾಗಿ ಬಿಡೋಕ್ಕಾಗುತ್ತೆ, ಅದಕ್ಕೆ ಮಯೂರಿಗೂ ಅಜಿತನಿಗೂ ಮದುವೆ ಮಾಡೋಣ ಅಂತ ಹೇಳಿ. ಅಷ್ಟರಲ್ಲಿ ಅಂಜು ಕೇಳಿಸ್ಕೊಬಿಡ್ತಾಳೆ, ಓಡ್ ಬಂದಿದ್ದು, ಹಬ್ಬಬ್ಬಬ್ಬ ಒಪ್ಪಂದದ ಮದುವೆ ಎಷ್ಟು ಅಚ್ಚುಕಟ್ಟಾಗಿ ನೀವು ನಾಟಕ ಮಾಡಿದ್ರಿ ಅಲ್ವಾ ಅಂತೇಳಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.